ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂದರೆ, ನನ್ನ ತಂಗಿ ಬರ್ಡೇ ಇದೆ ನಾಡಿದ್ದು ಸೋಮವಾರ. ಗಿಫ್ಟ್ ತಂದಿದ್ದೆ. ಆ ಗಿಫ್ಟು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಕೊಟ್ಬಿಟ್ಟು ಕೇಳೋಣ ಬನ್ನಿ. ಇವಾಗ ಕೊಡೋಕೆ ಹೋಗ್ತಾ ಇದ್ದೀನಿ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಭಾವನ ಎದ್ದು ಕೂತ್ಕೋ, ಎದ್ದು ಕೂತ್ಕೊಳ್ಳೆ. ಇವಾಗ ಆಯ್ತು, ಇವಾಗ ಇನ್ನೊಂದು ಗಿಫ್ಟ್ ಕೊಡಕ್ಕೆ ಆಯ್ತಾ. ಇದನ್ ಮಾಡು. ಏನ್ ಗಿಫ್ಟ್ ಇರ್ಬೋದು ಹೇಳು? ಅದಲ್ದಲೆ ಅದ್ ಕೊಟ್ಟಾಯ್ತು. ಈಗ ಸೆಕೆಂಡ್ ಒನ್ ಏನಿರ್ಬೋದು ಹೇಳು? ಏನಿರ್ಬೋದು ಹೇಳು? ಬಟ್ಟೆ. ಎಂತ ಬಟ್ಟೆ? ಸೀರೆ ತಗೋ. ಏನಿರ್ಬೋದು ಹೇಳಿದು? ಈಗ ಹಂಗೆ ಹೇಳು. ಅದೇ ನೀನ್ ನಾಳೆ ತಕ್ಕೊಡ್ತೀನಿ ಅಂತಿದ್ದಲ್ಲ. ಒಂದ್ಸತಿ ಹಾಕೊಂಬೋಗು, ಹೆಂಗ್ ಕಾಣಿಸ್ತೀಯ ಅಂತ. ಬೇಗ ಹಾಕಬೋಗು. ನಿಜವಾಗ್ಲೂ ಚೆನ್ನಾಗಿದೀಯಾ? ಈ ತರ ಬಟ್ಟೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಬಿಡು ಬಿಡು, ಅದ್ ಕೀಳ್ಬೇಡ. ಹೆಂಗಿದೆ? ಒಂದ್ ಹಾಕಬೋಗು, ಒಂದ್ ಟ್ರಯಲ್. ಏನಾಗಲ್ಲ, ಟ್ರಯಲ್ ನೋಡ್ಬೋಗು. ಚೆನ್ನಾಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಿವಂತೆ ಬೇಗ. ಇವಾಗ ಹೆಂಗ್ ಕಾಣಿಸುತ್ತೆ ಅಂತ ಒಂದು ಟ್ರಯಲ್ ನೋಡಿದ್ದೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಟ್ಟು ಬೇರೆ ತರಬೇಕಲ್ಲ, ಅದಕ್ಕೆ. ಪಾಪ ಎಕ್ಸಾಮ್ ಇದೆ, ಓದ್ಕೊಳೋದು ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದಿದ್ಲು. ಆದರೂ ಇದನ್ನ ರೆಡಿ ಮಾಡ್ಸಿದ್ದೀನಿ. ಈಗ ನಮ್ಮ ಮಮ್ಮಿ ಡ್ಯಾಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಒಂದ್ಸರಿ. ಈಗ ನಡಿ ನಡಿ ನಡಿ. ತಡಿ 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 ತಡಿ. ಅಪ್ಪಾಜಿ, ಅಪ್ಪಾಜಿ, ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಇಲ್ದೇ ಇರೋದಕ್ಕೆ ಈ ತರ ತಂದ. ಹೆಂಗಿದೆ? ಸಣ್ಣ ಹುಡುಗಿ ಕಾಣ್ತೈತಿ. ನಮ್ಮ ಹುಡುಗಿ ಸಣ್ಣ ಹುಡುಗಿ ಅಂತಲೇ ಹೇಳಿ ತಗೊಬಂದಿರೋದು. ಕುಣಿತೈತಿ ಇವತ್ತೇ ಬರ್ತಡೆ ನಂಗೆ. ಬರ್ತಡೇ ದಿಸ್ ಕೊಟ್ಟಿದ್ದೀರಿ, ಎಕ್ಸೈಟ್ಮೆಂಟ್ ತಡಿಯಕತ್ತಿರ್ಲಿಲ್ಲ, ಅದಕ್ಕೆ ಇವತ್ತೇ ಕೊಟ್ಬಿಟ್ಟೆ. ಎಕ್ಸೈಟ್ಮೆಂಟ್ ಎಲ್ಲ ಇವತ್ತೇ ಕಳ್ಕೊಬಿಟ್ಟು ಚೆನ್ನಾಗಿ ಓದಿ ಎಕ್ಸಾಮ್ ಬರೀಲಿ ಹಿಂಗ ಆಡ್ತೈತಿ ಹುಡುಗಿ. ನಾಳೆ ನನ್ನ ಕೂದಲು ಕಟ್ಟಾಗುತ್ತದೆ. ಹಿಂಗೆ ಹೇಳು ಅಭಿಪ್ರಾಯ. ನಿಂಗೆ ಹೆಂಗ್ ಅನ್ಸ್ತೈತೆ? ಇಷ್ಟು ದೊಡ್ಡ ಮಗಳಿಗೆ ಇಷ್ಟು ಚಿಕ್ಕ ಬಟ್ಟೆ ಸಾಕಾ? ಯಾಕೆ ಇಷ್ಟು ಸಂತೋಷ? ನಿಮ್ಗೆ ಹೆಂಗ್ ಅನ್ಸ್ತಿದೆ ಈ ಸರ್ಪ್ರೈಸ್ ಗಿಫ್ಟ್ಗಳು? ತುಂಬಾ ಚೆನ್ನಾಗಿದ್ಯಾ? ಇದೆಲ್ಲ ಹುಡುಕ್ಬಿಡ್ತೀಯೋ ಅಂತ ಇವತ್ತೇ ಕೊಟ್ಬಿಟ್ಟೆ. ಬ್ಯಾಗ್ ದಪ್ಪ ಇತ್ತು, ಒಳಗೆ ತಕ್ಷಣ ಏನು ಇಲ್ಲ ಅಂತ. ಹಾ, ಈಗ ಹೇಳು ನಿನ್ನ ಅಭಿಪ್ರಾಯವನ್ನು. ತುಂಬಾ ಚೆನ್ನಾಗಿದೆ. ಹಾ, ತುಂಬಾ ಇಷ್ಟ ಆಗಿದೆ. ಹಾ. ಈ ತರ ಇದೆ ನಮ್ಮ ಹುಡುಗಿ. ಐಡಿ ಕಾಣಿಸ್ತಿರಲ್ಲ, ಹಂಗ್ ಕಾಣಿಸ್ತಾ ಇದೀನಿ. ಚಿಂಟು ಟಿವಿ ಐಡಿ. ನಾಳೆ ನನ್ನ ಕೂದಲು ಕಟ್ಟಾಗುತ್ತೆ. ಅಷ್ಟು ಕಟ್ ಮಾಡಿಸ್ತೀನಿ. ಅಂದರೆ ಇವತ್ತು ಮಂಡೇ, ನನ್ನ ತಂಗಿ ಬರ್ಡೇ ಇವತ್ತು. ಅವಳು ಎಕ್ಸಾಮ್ಗೆ ಹೋಗಿದ್ದಾಳೆ. ಇವತ್ತು ಎಕ್ಸಾಮ್ ಇದೆ ಅವಳಿಗೆ, 4th ಸೆಮ್ ಎಕ್ಸಾಮು.
ಹಂಗಾಗಿ ಇವಾಗ ನಾನು ಗಿಫ್ಟ್ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಅಂಗಡಿಗೆ ಹೋದಾಗ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಏನೇನು ತಗೊಬಂದಿದ್ದೆ ಗಿಫ್ಟ್ ಅಂತ. ಅಲ್ಲಿ ಟೈಮ್ ಸಾಲಿಲ್ಲ. ಇವಾಗ ಬಲೂನ್ ಡೆಕೋರೇಷನ್ಗೆ ಅಂತ ಬಲೂನ್ ತಗೊಬಂದಿದ್ದೆ. ಅವೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಊದಿದ್ದೀನಿ ಬಲೂನ್ ಎಲ್ಲ, ಇನ್ನೊಂದು ಸ್ವಲ್ಪ ಇದೆ. ಅವಳು ಬರೋದ್ರೊಳಗಡೆ ರೆಡಿ ಮಾಡಬೇಕು. ಅಂದರೆ ಇನ್ನೂ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಲ್ಲ, ಅದೊಂದು ಸ್ವಲ್ಪ ಪ್ಯಾಕ್ ಮಾಡಬೇಕು. ಅವಳು ಬರೋ ಹೊತ್ತಿಗೆ ಪ್ಯಾಕ್ ಮಾಡಬೇಕು. ಇವಾಗ 5 ಗಂಟೆ, 8 ಗಂಟೆಗೆಲ್ಲ ಕೇಕ್ ಕಟ್ ಮಾಡಿಸ್ಬೇಕು. ಅಂದರೆ ಬೆಳಗ್ಗೆನೇ ಮಾಡಿಸ್ಬೋದಿತ್ತು, ಅವಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಇವಾಗ ಇಟ್ಕೊಂಡಿದ್ದೀವಿ. ಒಂದು 80 ಬಲೂನ್ ಇದ್ದಾವೆ. ಅದು ಹೆಂಗೆ ಊದೋದು ಏನೋ ಗೊತ್ತಿಲ್ಲ. ಇವಾಗ ಸದ್ಯ ಎಲ್ಲ ಬಲೂನು ಊದಿ ಗಿಫ್ಟ್ ಎಲ್ಲ ಗೊತ್ತಿಲ್ದಂಗೆ ಪ್ಯಾಕ್ ಮಾಡಿ ಸಿಟ್ಟಿದ್ದೀನಿ. ಇವಾಗ ಈ ಥರ ಇದೆ. ಇದಕ್ಕೆ ದಾರ ಕಟ್ಟಬೇಕು. ರೋಲ್ ಮಾಡಿದ್ದೀನಿ, ಇಲ್ಲಿ ದಾರನೂ ತಂದಿಟ್ಟಿದ್ದೀನಿ. ಕಟ್ಟಬೇಕು. ಕಟ್ಬಿಟ್ಟು ಅಲ್ಲಿ ರೆಡಿ ಮಾಡಿದ್ದೀನಿ, ಅಲ್ಲಿಗೆ ಇಡಬೇಕು. ಸದ್ಯಕ್ಕೆ ಇಷ್ಟೇ. ಇವಾಗ ಈ ಥರ ರೆಡಿಯಾಗಿದ್ದೀನಿ. ಟಾಪ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಈ ಥರ ರೆಡಿಯಾಗಿ ಇವಾಗ ಬರ್ಡೇಗೆ ಏನೂ ಕೊಟ್ಟಿಲ್ಲ, ಡ್ರೆಸ್ ಕೊಡ್ತಾಯಿದ್ದೀನಿ. ಡ್ರೆಸ್ ಹಾಕ್ಕೊಂಡು ಬಂದು ಆಮೇಲೆ ಕೇಕ್ ಕಟ್ ಮಾಡಿಸೋದು ಅದೇ ಡ್ರೆಸ್ಸಲ್ಲಿ. ಇವಾಗ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮನೆಯಲ್ಲೇ ಡೆಕೋರೇಷನ್ ಮಾಡಿದ್ದೀನಿ, ನಾನೇ ಒಬ್ಬಳೇ. ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಬಲೂನ್ ಎಲ್ಲ ಊದಿ ಈ ಥರ ಡೆಕೋರೇಷನ್ ಮಾಡಿ ಇದು ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ರೋಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಈ ಥರ ಡೆಕೋರೇಷನ್ ಮಾಡಿ ಇಲ್ಲಿ ಕೇಕ್ ಇಟ್ಬಿಟ್ಟು ಇಲ್ಲಿಗೆ ಇಟ್ಬಿಟ್ಟು ಕೇಕ್ ಕಟ್ ಮಾಡಿಸೋದು. ಈ ಥರ ರೆಡಿ ಮಾಡಿದ್ದೀನಿ. ಹಿಂಗೆ ಕಾಣುತ್ತೆ ಲಾಸ್ಟಿಗೆ. ಇವಾಗ ಗಿಫ್ಟ್ ಕೊಡ್ತೀನಿ. ಡ್ರೆಸ್ಸು ಬರ್ಡೇ, ಈಗ ಕೇಕ್ ಕಟ್ ಮಾಡೋಕ್ಕೆ ಬಟ್ಟೆ ಹಾಕೋಬೇಕಲ್ವ, ನಾನು ಕೊಟ್ಟಿರೋದನ್ನೇ ಹಾಕೊಳ್ಳಿ ಅನ್ನೋದು ಒಂದು ಆಸೆ. ಇನ್ನು ಬೇರೆ ಗಿಫ್ಟು ಬೇರೆ ಇದೆ. ಇವಾಗ ಇದೊಂದು ಕೊಡ್ತಾ ಇದ್ದೀನಿ. ಏನು ಪ್ಯಾಕ್ ಮಾಡಿಲ್ಲ, ಹಂಗೆ ಈ ಥರ ಕವರ್ ಮಾಡಿದ್ದೀನಿ. ಗೆಸ್ ಮಾಡ್ತಾಳೆ ಇಲ್ವೋ ನೋಡೋಣ ಬನ್ನಿ. ಹಾಯ್ ಭಾವನಾ, ಹಾಯ್. ಎದೋ ಸಾಕು, ಜಾಸ್ತಿ ನಿದ್ದೆ ಮಾಡಬಾರ್ದು. ಎದೋ ಇಲ್ಲಿ ಒಂದು ನಿಮಿಷ, ಏನೋ ಹೇಳ್ತೀನಿ ನಿಂಗೇನೋ ವಿಶ್ ಮಾಡ್ತೀನಿ. ಎದೋ ಬೇಗ. ಇಡಿ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ತಗೋ. ಇದೇನಿರ್ಬೋದು ಹೇಳು, ಫಸ್ಟ್ ಹೇಳು, ಆಮೇಲೆ ಏನು ಡ್ರೆಸ್ಸು, ಏನು ಡ್ರೆಸ್ ಹೇಳು. ನೋಡ್ಬಿಟ್ಟು ಹೇಳೋದಲ್ಲ, ಮೊದಲೇ ಹೇಳಬೇಕು. ಬೇಗ ಬೇಗ ರೆಡಿಯಾಗಿ ಬಾ ಹೋಗು. ಟೈಮ್ ಆಯಿತು 8 ಗಂಟೆ. ಚೆನ್ನಾಗಿದೆಯಾ? ಹಾಂ, ಬೇಗ ರೆಡಿಯಾಗಿ ಬಾ ಹೋಗು. ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಾ ಹೋಗು, ಆಯಿತಾ? ಇದು ರೆಡಿ ಆದಮೇಲೆ ಇನ್ನೊಂದು ಗಿಫ್ಟ್ ಇದೆ. ಬೇಗ ರೆಡಿಯಾಗು. ಹಾಂ, ಬಾ ಬಾ. ಆದರೂ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾರೆ. ಚೆನ್ನಾಯ್ತಾ? ಕಚ್ಚು ಕಚ್ಚು ಎರಡು ಬೇಗ ಬೇಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬಿಡಪ್ಪಚ್ಚಿ, ಏನೂ ಆಗಿಲ್ಲ ಬಿಡಿ. ಕಟ್ ಮಾಡು, ಕಟ್ ಮಾಡು. ಅದು ತೆಗ್ದ್ಬಿಟ್ಟು ಕಟ್ ಮಾಡು.
ಕಟ್ ಮಾಡು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ತಿನ್ಕೊಬಿಡು ನೀನೇ ಒಂದು ಪೀಸ್ ಹಂಗೆ ಹಿಂಗೆ. ಅಂಕಲ್ ಫೋಟೋ. ಅವಳಿಗೆ ತಿನ್ಸಪ್ಪಜಿ. ಅಯ್ಯ ಅಲ್ಲಿ ಕಟ್ ಮಾಡಿ ತಿನ್ಸು ಹುಡುಗಿ. ನನಗೆ ಬೇಡ, ನನ್ಗೆ ಅಲ್ಲಿ ತಿಂದಿಲ್ಲ ಜಾಸ್ತಿ ಐತೆ. ಇಷ್ಟು ನೀನು ಜಾಸ್ತಿ ಮುರ್ಕೊಳಮ್ಮ. ಹಾಂ ತಿನ್ಸು ಸಾಕು. ಹಾಂ ತಿನ್ಸಮ್ಮ, ತಿನ್ಸು ಬೇಗ. ಅಮ್ಮ ಹಾಂ ತಿನ್ಸು ಸಾಕು ತೆಗ್ದೆ. ಏನಿಲ್ಲ, ಫಸ್ಟ್ ತಿನ್ಸು ಆಮೇಲೆ. ನಾನು ಮಾಡ್ತಾ ಇರೋದು ವಿಡಿಯೋ, ಅದು ಫೋಟೋ ತೆಗೀರಿ ಕ್ಲೀನಾಗಿ. ಅಂಕಲ್ ಫೋನು. ನೀವು ಈ ಥರ ಇಷ್ಟಕ್ಕೆ ಗೊಡವೆ ಬಿದ್ದಿದ್ರೆ ನಮ್ಗೆ ಸಾಕಾಯ್ತು. ಜಾಸ್ತಿ ಆಗ್ಬಿಟ್ಟೈತೆ ಕೇಕಲ್ಲಿ ಚಂದ ಬಿಡೋದ್ರೆ. ಚೂರು ಅಷ್ಟು ಆಗೋದೇನು ಹಾಂ ತಿನ್ಸು ನೀನು. ಹಾಂ ಸೂಪರ್ ಫೈನ್. ಬೇಡಿ ಸ್ಟಾಪ್ ಗಿಫ್ಟ್ ಮಾಡಬೇಡಿ. ಹಿಡ್ಕೊಂಬೋಗು ಕಂದ, ಅದು ಹಿಡ್ಕೊ. ಚೂರು ಕೊಡ್ತಾವ್ರೆ ನನಗೆ ಕೊಡ್ತಾರೆ ಜಾಸ್ತಿ. ತಿನ್ಸು. ಸ್ಟಾರ್ಟ್ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನನ್ನ ಬರ್ಡೇ ಆಯ್ತು ಇವತ್ತ, ಗೊತ್ತಾಯ್ತು. ಅಂಕಲ್ ಫೋನಲ್ಲಿ ವಿಡಿಯೋ. ಹಾಂ ಕಟ್ ಮಾಡು, ಕಟ್ ಮಾಡು. ಒಂಚೂರು ತಿನ್ನು. ಜಿರಿ ಜಿರಿ ಅದಿದು ಹೋಗು ಕ್ಯಾಂಡ್ಲು.
ಕೇಕ್ ಇದೆಯಲ್ಲ. ಸೂಪರ್. ಇಷ್ಟೊಂದು ಕ್ಲಾರಿಟಿನಾ ಇದ್ರಲ್ಲಿ ವಿಡಿಯೋ ಮಾಡ್ಬೇಕಿತ್ತು ಹಂಗಾದ್ರೆ. ಅಯ್ಯೋ ಲೈಟ್ ಚೇಂಜ್ ಮಾಡ್ದ. ಇನ್ನೇನಾದ್ರು ಹೇಳ್ತೀಯಾ? ಸ್ವಲ್ಪ ದೂರ ಇಟ್ಬಿಟ್ಟೆ ಅಂತ. ನಾನು ನೀನು ಒಂದು ಫೋಟೋನೂ ತಗೊಂಡಿಲ್ಲ. ಈಗ ಹೇಳು, ಇಬ್ಬರು ಒಟ್ಟಿಗಿದ್ದಾರೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಈಗ ಇಕ್ಕಿರೋ ಡ್ರೆಸ್ ಹೆಂಗಿದೆ? ಸೂಪರ್. ನಡಿ ಊಟ ಮಾಡಿ ಮಲ್ಕೋ. ಟೈಮು 10:30. ಓ ಮೈ ಗಾಡ್, ತುಂಬ ಟೈಮ್ ಆಗಿದೆ. ಇವಾಗ ಊಟ ಮಾಡಿ ಮಲ್ಕೋತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ನಿಸರ್ಗ ಗೌಡ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಲವ್ ಯು ಆಲ್.